ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು. ಅದನ್ನು ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಸ್ನೇಹಿತರೆ ನಮಸ್ತೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕನ್ನಡದ ಬಹು ನಿರೀಕ್ಷಿತ ಚಿತ್ರವಾದ ಕಾಂತಾರ ಚಿತ್ರದ ಟ್ರೈಲರ್ ಈಗ ಬಿಡುಗಡೆಯಾಗಿದೆ. ಯೂಟ್ಯೂಬ್ನಲ್ಲಿ ಎಲ್ಲ ಭಾಷೆಗಳಲ್ಲಿ ಸುಮಾರು 6 ಕೋಟಿಗೂ ಅಧಿಕ ವೀಕ್ಷಣೆಯನ್ನು ಕಂಡಿರುವ ಕಾಂತಾರ ಚಿತ್ರದ ಟ್ರೈಲರ್ ಕಂಡು ಪ್ರೇಕ್ಷಕರು ಮನಸೋತಿದ್ದಾರೆ ಅಂತ ಹೇಳಬಹುದು. ಕಾಂತಾರ ಚಿತ್ರದ ಟ್ರೈಲರ್ ಬಿಡುಗಡೆಯಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಸುದ್ದಿ ಬಹಳ ವೈರಲ್ ಆಗಿದೆ. ಹೌದು ಸ್ನೇಹಿತರೆ, ಕಾಂತಾರ ಚಿತ್ರ ನೋಡುವವರು ಯಾವುದೇ ಕಾರಣಕ್ಕೂ ಮಾಂಸ ಮತ್ತು ಮದ್ಯವನ್ನ ಸೇವನೆ ಮಾಡಬಾರದಂತೆ. ಸದ್ಯ ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ರಿಷಬ್ ಶೆಟ್ಟಿ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಕೆಲವು ಸಮಯದ ಹಿಂದೆ ಮದ್ಯಪಾನ, ಧೂಮಪಾನ ಮತ್ತು ಮಾಂಸಾಹಾರವನ್ನು ಸೇವನೆ ಮಾಡದೆ ಕಾಂತಾರ ಚಿತ್ರವನ್ನು ನೋಡುವ ಸಂಕಲ್ಪ ಮಾಡೋಣ ಅನ್ನುವ ಒಂದು ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿತ್ತು. ಇನ್ನು ಈ ಚಿತ್ರವನ್ನು ನೋಡಿದ ಕೆಲವು ಪ್ರೇಕ್ಷಕರು ಈ ಚಿತ್ರ ಬರೀ ಸಸ್ಯಾಹಾರಿಗಳಿಗೆ ಮಾತ್ರ ಮಾಡಿದ್ದ, ಮಾಂಸಾಹಾರಿಗಳು ಈ ಚಿತ್ರವನ್ನ ನೋಡಬಾರದ, ಹಾಗಾದರೆ ಈ ಚಿತ್ರವನ್ನ ನಾವು ನೋಡುವುದೇ ಇಲ್ಲ ಅಂತ ಕಮೆಂಟ್ ಮಾಡಿದ್ದರು. ಸದ್ಯ ಈ ಸುದ್ದಿ ಈಗ ರಿಷಬ್ ಶೆಟ್ಟಿ ಅವರ ಕಿವಿಗೂ ಬಿದ್ದಿದ್ದು, ಇದಕ್ಕೆ ರಿಷಬ್ ಶೆಟ್ಟಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ನಟ ರಿಷಬ್ ಶೆಟ್ಟಿ ಅವರು, ಊಟೋಪಚಾರ ಮತ್ತು ಅವರವರ ಅಭ್ಯಾಸಗಳನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರದು. ಇವೆಲ್ಲವೂ ಕೂಡ ಅವರ ವಿವೇಚನೆಗೆ ಬಿಟ್ಟ ವಿಚಾರವಾಗಿದೆ. ಯಾರೋ ಒಬ್ಬರು ನಕಲಿ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಆದರೆ ಆ ಪೋಸ್ಟಿಗೂ ಮತ್ತು ನಮ್ಮ ತಂಡಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಕೆಲವರು ಪೋಸ್ಟ್ಗಳನ್ನು ಟ್ರೆಂಡ್ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಮಾಡುತ್ತಾರೆ. ನಮ್ಮ ಸಿನಿಮಾ ವಿಚಾರದಲ್ಲಿ ಕೂಡ ಅದೇ ರೀತಿಯಾಗಿದೆ. ಅದು ಕೇವಲ ಫ್ಯಾನ್ ಪೇಜ್ ಅಷ್ಟೇ, ನೀವು ತಲೆಕೆಡಿಸಿಕೊಳ್ಳಬೇಡಿ ಅಂತ ರಿಷಬ್ ಶೆಟ್ಟಿ ಅವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಾನವ ಸೇವನೆ ಮಾಡುವ ಆಹಾರಕ್ಕೂ ಮತ್ತು ಕಾಂತಾರ ಚಿತ್ರಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಚಿತ್ರವನ್ನ ಎಲ್ಲರೂ ನೋಡಬಹುದು. ಅದೊಂದು ಫೇಕ್ ಪೋಸ್ಟ್ ಆಗಿದೆ. ಯಾರು ಕೂಡ ಆ ಪೋಸ್ಟಿಗೆ ಗಮನವನ್ನು ಕೊಡಬೇಡಿ ಅಂತ ರಿಷಬ್ ಶೆಟ್ಟಿ ಅವರು ಈಗ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಕಾಂತಾರ ಚಿತ್ರವನ್ನು ನೋಡಿದರೆ ಕಾಂತಾರ ಚಿತ್ರದ ಟ್ರೈಲರ್ ಹೇಗಿದೆ ಅಂತ ಒಂದೇ ಮಾತಿನಲ್ಲಿ ನಮಗೆ ಕಮೆಂಟ್ ಮಾಡಿ.